ಇನ್ನು ಚನ್ನಪಟ್ಟಣ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಹಿಡಿದಂತ ಪಟ್ಟು ಸಡಿಲಿಸ್ತಾ ಇಲ್ಲ. ಬಿಜೆಪಿ ನಾಯಕರ ಜೊತೆ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತ ಸಿಪಿ ಯೋಗೇಶ್ವರ್ ವರಿಷ್ಠರ ಬೆನ್ನು ಬಿದ್ದಿದ್ದಾರೆ. ಈ ನಡುವೆ ನಿನ್ನೆ ಯೋಗೇಶ್ವರ್ ನಾನು ಬಿಜೆಪಿ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿದ್ದರು. ಈ ಮಾತಿಗೆ ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತೀರಾ? ಬನ್ನಿ ರಿಪೋರ್ಟ್ ನೋಡ್ಕೊಳ್ಳೋಣ. ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಚನ್ನಪಟ್ಟಣದ ಜನ ಪ್ರಜ್ಞಾವಂತ ಜನ, ಬುದ್ಧಿವಂತ ಜನ, ಕಿವಿ ಮೇಲೆ ಹೋಯಕ್ಕೆ ಸಾಧ್ಯ ಇಲ್ಲ. ದೆಹಲಿ ಅಂಗಳದಲ್ಲಿ ಚನ್ನಪಟ್ಟಣ ಚದುರಂಗದಾಟ ಜೋರಾಗಿದೆ. ಬಿಜೆಪಿ ನಾಯಕರ ಜೊತೆಗೆ ದಂಡೆತ್ತಿ ಹೋಗಿರುವ ಸಿಪಿ ಯೋಗೇಶ್ವರ್ ಶತಾಯ ಗತಾಯ ಬೊಂಬೆ ನಗರಿಯ ಟಿಕೆಟ್ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ವರಿಷ್ಠರ ಭೇಟಿ, ಮೀಟಿಂಗ್ ಮೇಲೆ ಮೀಟಿಂಗ್, ವಿಶ್ವಾಸ, ಭರವಸೆಗಳನ್ನ ಇಟ್ಟುಕೊಂಡು ತಂತ್ರಗಳ ಮೇಲೆ ತಂತ್ರಗಳ ಬಾಣವನ್ನೇ ಬಿಡಿಸಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಯಾವ ಗುಟ್ಟು ಬಿಟ್ಟು ಕೊಡದಿದ್ರು, ಯೋಗೇಶ್ವರ್ ಮಾತ್ರ ನಾನೇ ಅಭ್ಯರ್ಥಿ, ನನಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಜೆಪಿ ನಡ್ಡಾ ಭೇಟಿ ಮಾಡಿದ ರಾಜ್ಯ ಬಿಜೆಪಿ ನಾಯಕರು ಯೋಗೇಶ್ವರ್ಗೆ ಟಿಕೆಟ್ ನೀಡುವಂತೆ ನಿಯೋಗ ಮನವಿ. ನಿನ್ನೆ ಅಷ್ಟೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿ ಮಾಡಿದ್ದ ರಾಜ್ಯ ಬಿಜೆಪಿ ನಾಯಕರ ತಂಡ ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಭೇಟಿಯಾಗಿದ್ದಾರೆ. ಆರ್ ಅಶೋಕ್ ನೇತೃತ್ವದ ತಂಡದಿಂದ ನಡ್ಡಾ ಮೀಟ್ ಆಗಿದ್ದು, ಯೋಗೇಶ್ವರ್ಗೆ ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಸಿಪಿ ಯೋಗೇಶ್ವರ್, ಅಶ್ವಥ್ ನಾರಾಯಣ, ಅರವಿಂದ್ ಬೆಲ್ಲದ್ ಉಪಸ್ಥಿತರಿದ್ದರು. ಇಷ್ಟೇ ಅಲ್ಲ, ಇದಕ್ಕೂ ಮುನ್ನ ಅಶೋಕ್ ಜೊತೆ ಸಿಪಿ ಯೋಗೇಶ್ವರ್ ಬಿಎಲ್ ಸಂತೋಷ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಅಭ್ಯರ್ಥಿ ತೀರ್ಮಾನಕ್ಕೂ ಮುನ್ನವೇ ನಾನೇ ಕ್ಯಾಂಡಿಡೇಟ್ ಅನ್ನೋದ್ಯಾಕೆ? ದೋಸ್ತಿ ನಾಯಕರ ಸಭೆಯಲ್ಲೇ ಕುಮಾರಸ್ವಾಮಿ ತೀವ್ರ ಅಸಮಾಧಾನ. ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ಸಂಬಂಧ ನಿನ್ನೆಯಷ್ಟೇ ಬಿಜೆಪಿ ನಾಯಕರು ಒಂದಷ್ಟು ನಾಯಕರನ್ನ ಭೇಟಿ ಮಾಡಿದ್ರು. ಅವರ ಭೇಟಿ ಪರೇಡ್ ಮುಗಿಯುವಷ್ಟರಲ್ಲಿ ಕುಮಾರಸ್ವಾಮಿ ಕೂಡ ದೆಹಲಿಗೆ ತೆರಳಿದ್ರು. ಬಳಿಕ ಬಿಜೆಪಿ ಜೆಡಿಎಸ್ ನಾಯಕರು ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಗೇಶ್ವರ್ ವಿರುದ್ಧ ಎಚ್ಡಿಕೆ ಬೇಸರ ಹೊರಹಾಕಿದ್ದಾರಂತೆ. ಬಿಜೆಪಿಯಿಂದ ನಾನೇ ಅಭ್ಯರ್ಥಿ ಅಂದಿದ್ದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿರುವ ಬಗ್ಗೆ ಮಾಹಿತಿ ಇದೆ. ಬಿಜೆಪಿ ನಾಯಕರ ಎದುರೇ ಒಂದಿಷ್ಟು ವಿಚಾರ ಹಂಚಿಕೊಂಡಿರುವ ಕುಮಾರಸ್ವಾಮಿ, ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ನಾನು ಮುಕ್ತವಾಗಿದ್ದೇನೆ. ನಾನು ಯೋಗೇಶ್ವರ್ಗೆ ಅಭ್ಯರ್ಥಿ ಆಗುವುದು ಬೇಡವೇ ಎಂದಿಲ್ಲ. ಟಿಕೆಟ್ ಇವರಿಗೆ ಕೊಡಬೇಕು, ಕೊಡಬಾರದೆಂದು ನಿರ್ಧರಿಸಿಲ್ಲ. ಯೋಗೇಶ್ವರ್ ತುಂಬಾ ಮುಂದೆ ಹೋಗಿ ಹೇಳಿಕೆ ನೀಡುತ್ತಿದ್ದಾರೆ. ಚುನಾವಣೆ ವೇಳೆ ಗೊಂದಲದ ಹೇಳಿಕೆಗಳನ್ನು ನೀಡದಂತೆ ತಿಳಿಸಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಇಷ್ಟೇ ಅಲ್ಲ, ಅಭ್ಯರ್ಥಿ ತೀರ್ಮಾನಕ್ಕೂ ಮುನ್ನವೇ ಯೋಗೇಶ್ವರ್ ನಾನೇ ಅಭ್ಯರ್ಥಿ ಅಂತ ಅನ್ನೋದ್ಯಾಕೆ? ನಮ್ಮ ಕಾರ್ಯಕರ್ತರಲ್ಲೂ ಸಿಪಿಐ ಬಗ್ಗೆ ಭಿನ್ನ ಅಭಿಪ್ರಾಯ ಇದೆ. ಅಭ್ಯರ್ಥಿಯನ್ನ ಘೋಷಣೆ ಮಾಡುವುದಕ್ಕೆ ಇನ್ನೂ ಸಮಯ ಇದೆ. ಅವರು ಕ್ಷೇತ್ರದಲ್ಲಿ ತಿರುಗಾಡಲಿ, ನಾವು ತಿರುಗಾಡ್ತೇವೆ ಅಂತ ಸಿಪಿಐ ಮಾತಿನಂತೆ ಬಾಣ ಬಿಟ್ಟಿದ್ದಾರೆ. ಯೋಗೇಶ್ವರ್ಗೆ ಟಿಕೆಟ್ ಕೊಡಬಾರದೆಂಬ ನಿರ್ಧಾರ ಮಾಡಿಲ್ಲ. ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ಲುವುದು ನಮಗೆ ಮುಖ್ಯ, ಕಾಂಗ್ರೆಸ್ ಗೆಲ್ಲೋಕೆ ಅವಕಾಶ ಕೊಡಬಾರದು ಅಂತ ಕುಮಾರಸ್ವಾಮಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿರುವ ಬಗ್ಗೆ ಮಾಹಿತಿ ಇದೆ. ದೋಸ್ತಿ ನಾಯಕರ ಸಭೆ ಬಗ್ಗೆ ಮಾತನಾಡಿದ ಆರ್ ಅಶೋಕ್, ಕೇಂದ್ರದ ನಾಯಕರ ತೀರ್ಮಾನಕ್ಕೆ ಯೋಗೇಶ್ವರ್ ಬದ್ಧ ಅಂತ ಹೇಳಿದ್ದಾರೆ ಎಂದರು. ಚನ್ನಪಟ್ಟಣದ ವಿಚಾರವಾಗಿ ನಾನು ಯೋಗೇಶ್ವರ್ ಜೊತೆ ಮಾತಾಡಿದ್ದೀನಿ. ಅವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇವಾಗೂ ನಾನು ಮಾತಾಡಿದ್ದೀನಿ. ಅವರು ಕೇಂದ್ರದ ನಾಯಕರು ನಡ್ಡಾ ಅವರು, ಅಮಿತ್ ಶಾ ಅವರು, ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂಥ ಸಂತೋಷ್ ಅವರು, ಸನ್ಮಾನ್ಯ ಕುಮಾರಣ್ಣ ಅವರು, ಇಷ್ಟೂ ಜನ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನನಗೆ ಒಂದಲ್ಲ 10 ಬಾರಿ ಹೇಳಿದ್ದಾರೆ. ಚನ್ನಪಟ್ಟಣಕ್ಕೆ ಅಭ್ಯರ್ಥಿ ನಾನೇರಿ ಎಂದ ಡಿಸಿಎಂ ಡಿಕೆ. ಕಿವಿ ಮೇಲೆ ಹೂ ಇಡೋಕೆ ಆಗಲ್ಲ ಎಂದ ಆರ್ ಅಶೋಕ್. ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ, ಡಿಸಿಎಂ ಡಿಕೆ ಇತ್ತೀಚೆಗೆ ಪದೇ ಪದೇ ಹೇಳ್ಕೊಂಡು ಬರ್ತಿದ್ದಾರೆ. ಈ ಮಾತಿಗೆ ಕಾಲೆಳೆದು ವಿಪಕ್ಷ ನಾಯಕ ಅಶೋಕ್, ಕಿವಿ ಮೇಲೆ ಹೂ ಇಡೋಕೆ ಚನ್ನಪಟ್ಟಣಕ್ಕೆ ಹೋಗಬೇಡಿ, ಅಲ್ಲಿನ ಜನರು ಬುದ್ಧಿವಂತರು ಅಂತ ಲೇವಡಿ ಮಾಡಿದ್ರು. ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದ್ರು ನನಗೆ ಓಟ್ ಹಾಕೋದು. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್. ನಿಮ್ಮ ನಿಲ್ಸಿದ್ರು ನನಗೆ ಓಟ್ ಅದು. ನನ್ನ ತಿಳಿ ಪ್ರಕಾರ ವಿಧಾನಸಭೆ ಅಧಿವೇಶನ ನಡಿಬೇಕಾದ್ರೆ ಹೋದ ಸರಿ ಅವರು ವಿರೋಧ ಪಕ್ಷ ಇದ್ದಾಗ ಕಿವಿ ಮೇಲೆ ಹೋಯಕ್ಕೆ ಬಂದಿದ್ರು. ಹಾಗೆ ಚನ್ನಪಟ್ಟಣಕ್ಕೆ ಹೋಗಿ ಕಿವಿ ಮೇಲೆ ಹೋಯಕ್ಕೆ ಸಾಧ್ಯ ಇಲ್ಲ. ಚನ್ನಪಟ್ಟಣದ ಜನ ಪ್ರಜ್ಞಾವಂತ ಜನ, ಬುದ್ಧಿವಂತ ಜನ, ಅವರು
ಸ್ಥಳೀಯವಾಗಿ ಅವರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ತೀರ್ಮಾನವನ್ನು ಮಾಡುವಂಥದ್ದಕ್ಕೆ ಶಕ್ತಿ ಇರ್ತಕ್ಕಂಥದ್ದು. ಇನ್ನು ಯೋಗೇಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ವದಂತಿಗೆ ಉತ್ತರಿಸಿದ ಡಿಕೆ, ನಮ್ಮ ಹತ್ರ ಯಾರು ಬಂದಿಲ್ಲ ಅಂದ್ರು. ಡಿಸಿಎಂ ಚನ್ನಪಟ್ಟಣ ಭೇಟಿಗೆ ಕುಟುಕಿದ ಅಶೋಕ್, ಅವರು ವಿಸಿಟಿಂಗ್ ಡಾಕ್ಟರ್, ಆಪರೇಷನ್ ಇದ್ದಾಗಲೆಲ್ಲ ಬರ್ತಾರೆ ಅಂತೆಲ್ಲ ಗುಡುಗಿದ್ರು. ನೀವು ಯಾಕೆ ಅದು ಮಾತಾಡಕ್ಕೆ ಹೋಗ್ತೀರಾ? ನಮ್ಮ ಹತ್ರ ಯಾರು ಬಂದೂ ಇಲ್ಲ, ಮಾತಾಡೂ ಇಲ್ಲ, ಚರ್ಚೆನೂ ನಾವು ಮಾಡಕ್ಕೆ ಹೋಗಿಲ್ಲ. ಈಗ ಯಾಕೆ ನಾನು ಹತ್ರ ಮಾತಾಡಲಿ? ಅವರಿಬ್ರು ಅಲಯನ್ಸ್ ಪಾರ್ಟಿ ಇರುವಾಗ ನಾವು ಯಾಕೆ ಮಾತಾಡಬೇಕು? ಫಸ್ಟ್ ನಮ್ಮ ಪಾರ್ಟಿ ನಾವು ಮಾತಾಡ್ತೀವಿ. ನಮ್ಮ ಬರ್ಬೇಕಾದ್ರೆ ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದೆ. ಅವರು ಒಂಥರ ವಿಸಿಟಿಂಗ್ ಡಾಕ್ಟರ್ ಇದ್ದಂಗೆ. ಎಲ್ಲೆಲ್ಲಿ ಚುನಾವಣೆ ಬರ್ತದೋ ಅಲ್ಲಲ್ಲಿ ಹೋಗ್ತಾರೆ. ಈಗ ಒಂಥರ ಇದು ಆಸ್ಪತ್ರೆಗಳಲ್ಲಿ ವಿಸಿಟಿಂಗ್ ಡಾಕ್ಟರ್ ಹೋಗ್ತಾರಲ್ಲ, ಯಾವಾಗ ಆಪ್ರೇಷನ್ ಇರುತ್ತೆ ಅವಾಗ ಹೋಗ್ತಾರೆ ಅಷ್ಟೇ. ಆಮೇಲೆ ಅವ್ರ ಕಡೆ ಮನೆ ಕಡೆ ಬಂದು ಮಲ್ಕೊಂತಾರೆ. ಇಲ್ಲಿ ಅವ್ರಿಗೆ ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಅಂತವರು ಪರ್ಮನೆಂಟ್ ಆಗಿರುವಂಥವ್ರು, ನನ್ನ ಕಣ್ಣು ಅಂತ ಹೇಳಿದ್ದಾರೆ ಅವರು. ಯೋಗೇಶ್ವರು ಕೂಡ ಅಲ್ಲೇ ಸ್ಥಳೀಯವಾಗಿ 4-5 ಬಾರಿ ಅವರು MLA ಆಗಿ ಕೂಡ ಗೆದ್ದಿದ್ದಾರೆ. ಕುಮಾರಣ್ಣವರು ಕೂಡ ಅಲ್ಲಿ ಗೆದ್ದಿದ್ದಾರೆ. ಅಲ್ಲೇನಿದ್ರು ನಮ್ಮದೇ ಇರೋದು. ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಇಲ್ಲಿ NDA ಅಭ್ಯರ್ಥಿ ಕಣಕ್ಕಿಳಿಯುತ್ತಾರೆ, ಬಿಜೆಪಿ JDS ಅಂತ ಬರೋದಿಲ್ಲ ಅಂದ್ರು. ಆರೋಗ್ಯಕರವಾದಂಥ ಒಂದು ಚರ್ಚೆಗಳು ಆದಾಗಲೇ ಫಲಿತಾಂಶ ನಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ. ಆದರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿ ಅಂದರೂ ಕೂಡ NDA ಅಭ್ಯರ್ಥಿ ಆಗಿರ್ತಾರೆ. ನೋಡೋಣ, ಬನ್ನಿ. NDA ಅಭ್ಯರ್ಥಿ ಅನ್ನಲ್ಲ, ಇಲ್ಲಿ JDS BJP ಅನ್ನೋ ಪ್ರಶ್ನೆ ಅಲ್ಲ. ನಾವು ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಹಾಗಾಗಿ ಇದು NDA ಅಭ್ಯರ್ಥಿ ಆಗುತ್ತೆ ಅಂತಿಮವಾಗಿ. ದೋಸ್ತಿಗಳ ನಡುವೆ ಇದೀಗ ಮಿನಿ ಚನ್ನಪಟ್ಟಣ ಕದನ ಪ್ರತಿಷ್ಠೆಯಾಗಿದೆ. ಕುಮಾರಸ್ವಾಮಿ ನಡೆ ನಿಗೂಢವಾಗಿರುವ ನಡುವೆ ಯೋಗೇಶ್ವರ್ ನಾನೇ ಅಭ್ಯರ್ಥಿ ಅಂತ ಹೇಳಿಕೊಂಡಿದ್ದಾರಂತೆ. ಇದು ದಳಪತಿಯನ್ನ ಕೆರಳಿಸಿದೆ. ಹೀಗಾಗಿ ದೆಹಲಿ ಅಂಗಳದಲ್ಲಿರುವ ನಾಯಕರು ಚನ್ನಪಟ್ಟಣ ಕದನಕ್ಕೆ ಯಾವ ರೀತಿ ಬ್ರೇಕ್ ಹಾಕ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.